ಒಂದು ಹೆಣ್ಣಿನ ಮನಸ್ಸು ಹೆಣ್ಣಿಗೆ ಅರ್ಥ ಆಗುತ್ತೆ. ಒಂದು ಹೆಣ್ಣಿನ ಮನಸ್ಸು ಸಮುದ್ರಕ್ಕಿಂತ ತುಂಬ ಆಳವಾದದ್ದು. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಹೇಗೆ ಒಂದು ಹುಡುಗಿನ ಅರ್ಥ ಮಾಡ್ಕೊಳ್ಳೋದು ಅನ್ನೋ ಪ್ರಶ್ನೆ ತುಂಬ ಜನರಿಗೆ ಇರ್ಬೋದು. ಆದರೆ ಹುಡುಗಿಯನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ, ಪ್ರೀತಿಸೋಕೆ ಮಾತ್ರನೇ ಆಗೋದು ಅಂತ ಈ ಬುಕ್ಕಲ್ಲಿ ಹೇಳ್ತಿದ್ದಾರೆ. ದ ಬುಕ್ ಆಫ್ ವಿಮೆನ್ ಅಂತ ಓಶೋ ಬರೆದಿದ್ದಾರೆ. ಜನರಲ್ಲಿ ಓಶೋ ಅಂದ್ರೇ ನಮಗೆ ಹೆಚ್ಚು ಕಾಂಟ್ರವರ್ಷಿಯಲ್ ಆದ ವಿಷಯಗಳೇ ನೆನಪಾಗೋದು. ಆದರೆ ಎಲ್ಲರ ಹತ್ರ ತುಂಬ ಪರ್ಸ್ಪೆಕ್ಟಿವ್ಸ್ ಇರುತ್ತೆ. ಆ ರೀತಿ ಇವರ ಪರ್ಸ್ಪೆಕ್ಟಿವಲ್ಲಿ ವಿಮೆನ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಅವರು ಹೇಗೆ ಮಾತಾಡಿದ್ದಾರೆ, ವಿಮೆನ್ಸ್ನ ಬಗ್ಗೆ ಅವರ ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಇದ್ದಿದೆ, ಅದನ್ನು ನಮಗೆ ಹೇಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋದೇ ಈ ಬುಕ್ಕಲ್ಲಿದೆ. ಒಬ್ಬ ವ್ಯಕ್ತಿ ಜೀವನವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದ್ಕೊಳ್ತಿದ್ದಾನೆ ಅಂದರೆ ಅವನು ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೇ ಇರಬೇಕು. ಯಾಕಂದರೆ ಈ ಪ್ರಪಂಚದಲ್ಲಿ ನಮಗೆ ಅರ್ಥ ಆಗದೇ ಇರೋ ವಿಷಯಗಳು ಹೆಚ್ಚಾಗೇ ಇದೆ. ಎಷ್ಟೋ ಅರ್ಥ ಆಗಿದ್ರೇನು ಖಂಡಿತ ನಮಗೆ ಅರ್ಥ ಆಗದೇ ಇರೋ ವಿಷಯ ಅನ್ನೋದು ಇದ್ದೇ ಇರುತ್ತೆ. ಅದೇ ಪ್ರಪಂಚದಲ್ಲಿ ನಾವು ಇರೋದನ್ನೆಲ್ಲ ಅನುಭವಿಸಬೇಕು ಅಂತ ಆಸೆ ಪಡೋಕ್ಕೆ ಶುರು ಮಾಡಿದ್ವಿ ಅಂದರೆ, ಇರೋ ಜಾಗದಿಂದಲೇ ಖುಷಿಯಾಗಿರೋಕ್ಕೆ ಶುರು ಮಾಡಿಬಿಟ್ವಿ ಅಂದರೆ ಖಂಡಿತ ಯಾವಾಗಲೂ ಖುಷಿಯಾಗಿರ್ಬೋದು. ಸೊ ಇವರು ವಿಮೆನ್ಸ್ನೂ ಹಾಗೆ ಹೇಳ್ತಿದ್ದಾರೆ. ನೀವು ಒಂದು ಹುಡುಗಿನ 100% ಅರ್ಥ ಮಾಡ್ಕೊಳ್ಬೇಕು. ಇವರು ಏನು ಅಂದ್ಕೊಳ್ತಿದ್ದಾರೆ, ಯಾಕೆ ಈ ರೀತಿ ಥಿಂಕ್ ಮಾಡ್ತಿದ್ದಾರೆ, ಹೀಗೆ ಯಾಕೆ ಮಾತಾಡ್ತಿದ್ದಾರೆ, ಹೀಗೆ ಯಾಕೆ ಕೋಪ ಬರ್ತಿದೆ, ಯಾಕೆ ಈ ಮೂಡ್ ಸ್ವಿಂಗ್ಸ್, ಈ ರೀತಿ ತುಂಬ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡ್ರೆ ಹೋಗ್ತಾನೆ ಇರುತ್ತೆ. ಆದರೆ ನಿಜವಾಗ್ಲೂ ಸ್ಮಾರ್ಟ್ ಆದ ಒಬ್ಬರು ಏನು ಮಾಡ್ತಾರೆ ಅಂದರೆ ಆ ಹುಡುಗಿನ ಅವರು ಹೇಗಿದ್ದಾರೋ ಹಾಗೆ ಆನಂದಿಸ್ತಾರೆ. ಹಾಗೆ ಲವ್ ಮಾಡೋದ್ರಲ್ಲೇ ನಿಜವಾದ ಬ್ಯೂಟಿ ಇದೆ, ಅದೇ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತಂತೆ. ಸೊ ಇವಾಗ ಹುಡುಗ ಹುಡುಗಿ ಅಂತ ಹೋದರೆ ತುಂಬ ರೇಸಿಸ್ಟಿಕ್ ಆಗಿರೋ ಹಾಗೆ ಅನಿಸುತ್ತೆ. ಆದರೆ ಇವರೇನು ಹೇಳಿದ್ದಾರೆ ಅಂದರೆ ಎಲ್ಲರಲ್ಲೂ ಅಂದರೆ ಒಂದು ಹುಡುಗಿಯೊಳಗೆ ಒಬ್ಬ ಹುಡುಗ, ಒಬ್ಬ ಹುಡುಗನಲ್ಲಿ ಒಂದು ಹುಡುಗಿ ಇದ್ದೇ ಇರ್ತಾರೆ. ಯಾಕಂದರೆ ವಿ ಆರ್ ಮೇಡ್ ಆಫ್ ಒನ್ ವಿಮೆನ್ ಆ್ಯಂಡ್ ಒನ್ ಮ್ಯಾನ್ ಅನ್ನೋದ್ರಿಂದ ಖಂಡಿತ ನಮ್ಮಲ್ಲಿ ಇಬ್ಬರ ವಿಷಯನೂ ಇರುತ್ತೆ. ಸೊ ಜನರಲ್ಲಿ ವಿಮೆನ್ಸ್ ಅವರ ಹಾರ್ಟಿಂದ ಥಿಂಕ್ ಮಾಡ್ತಾರೆ, ಬಟ್ ಮೇಲ್ಸ್ ತುಂಬ ಲಾಜಿಕ್ಕಾಗಿ ಥಿಂಕ್ ಮಾಡ್ತಾರೆ. ಸ್ತ್ರೀಯತ್ವ ಹೆಚ್ಚಾಗಿರೋರು ಹಾರ್ಟಿಂದ ಫೀಲ್ ಮಾಡ್ತಾರೆ, ಪುರುಷತ್ವ ಹೆಚ್ಚಾಗಿರೋರು ತುಂಬ ಲಾಜಿಕಲ್ಲಿ ಥಿಂಕ್ ಮಾಡ್ತಾರೆ ಅಂತ. ಸೊ ಲಾಜಿಕ್ ಅನ್ನೋ ವಿಷಯ ಈ ಸೈಂಟಿಫಿಕಲ್ ಎಕ್ಸ್ಪೆರಿಮೆಂಟ್ಸ್ಗೆ ಆಗಲಿ ಟೆಕ್ನಾಲಜೀಸ್ಗೆ ಆಗಲಿ ಯೂಸ್ ಮಾಡೋಕ್ಕೆ ಸೂಪರಾಗಿ ಯೂಸ್ ಆಗುತ್ತೆ. ಬಟ್ ಎಂಡ್ ಆಫ್ ದ ಡೇ ನಮ್ಮೆಲ್ರಿಗೂ ಏನು ಅವಶ್ಯಕತೆ ಇದೆ, ಒಂದು ಪ್ರೀತಿ, ಆ ಒಂದು ಲವ್, ಅದು ಹೆಚ್ಚಾಗಿ ಈ ಫೆಮಿನಿನ್ ಫೀಲ್ ಯಾರಲ್ಲಿದೆಯೋ ಅವ್ರ ಹತ್ರನೇ ಹೆಚ್ಚಾಗಿರುತ್ತಂತೆ. ಈ ಪ್ರಪಂಚದಲ್ಲಿ ನಾವು ಎಲ್ಲಿ ಹೋಗ್ಬೇಕಂದ್ರೂ ಸರಿ, ಯಾವ ಕಾರ್ನರ್ಗೆ ಹೋಗಬೇಕಂದ್ರೂ ಸರಿ, GPS ಎಲ್ಲ ಯೂಸ್ ಮಾಡಿ ಈಸಿಯಾಗಿ ಹೋಗಿಬಿಡ್ಬೋದು. ಅದಕ್ಕೆ ನಮ್ಮ ಮೈಂಡನ್ನ ಯೂಸ್ ಮಾಡಿದ್ರೆ ಸಾಕು. ಹೇಗೆ ಹೋಗಬೇಕು, ಈ ರೀತಿನಾ, ಹೀಗ, ಈ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಓಕೆನಾ, ಈ ರೀತಿ ಇದ್ದರೆ ಸಾಕು. ಆದರೆ ನಮ್ಮ ಒಳಗೆ ಟ್ರಾವೆಲ್ ಮಾಡಬೇಕು ಅಂದರೆ, ನಮ್ಮ ಇನ್ನರ್ ಕೋರ್ನ ಜೊತೆ ಟ್ರಾವೆಲ್ ಮಾಡಬೇಕು ಅಂದರೆ ಅದಕ್ಕೆ ಮೈಂಡ್ ಅನ್ನೋದು ಸರಿಯಾದ ಸ್ಪೇಸ್ ಅಲ್ಲ. ಸರಿಯಾದ ವಿಷಯ ನಮ್ಮ ಹಾರ್ಟೇ. ನಾವು ನಮ್ಮನ್ನ ಖುಷಿಯಾಗಿ ಇಟ್ಕೊಳ್ಳೋಕ್ಕೆ ತುಂಬ ವಿಷಯಗಳನ್ನ ಮಾಡಬೇಕು ಅಂದರೆ ನಮ್ಮ ಹಾರ್ಟಿಂದಾನೇ ಮಾಡೋಕ್ಕಾಗೋದು. ಸೊ ಅದೇ ನಮ್ಮ ಫೆಮಿನಿನ್ ಸೈಡ್ ಅಂತ ಹೇಳ್ತಿದ್ದಾರೆ. ನಮ್ಮ ಇಂಡಿಯಾ ದೇಶದಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಹೆಮಿಸ್ಫಿಯರ್ನ ಯೂಸ್ ಮಾಡೋರಿಗೆ ಕೆಲವು ಹೆಸರಿದೆ. ಅಂದರೆ ಜನರಲ್ಲಾಗಿ ಮೇಲ್ಸ್ ಇಲ್ಲ ಮ್ಯಾನ್ಲಿನೆಸ್ ಮೆನ್ ಫೀಲಲ್ಲಿರೋರು ಹೆಚ್ಚಾಗಿ ಲೆಫ್ಟ್ ಹೆಮಿಸ್ಫಿಯರ್ನ ಯೂಸ್ ಮಾಡ್ತಾರಂತೆ. ಲೈಕ್ ಲಾಜಿಕಲ್ ರೀಸನಿಂಗ್, ಇದು ಯಾಕೆ ಹೀಗೆ ಆಗ್ತಿದೆ, ಅದರ ಹಿಂದಿನ ಕಾರಣ ಏನಿರ್ಬೋದು, ಮ್ಯಾಥ್ಸ್, ಈ ರೀತಿ ಹಲವು ವಿಷಯಗಳಲ್ಲಿ ಯೂಸ್ ಮಾಡ್ತಾರೆ. ಈ ರೀತಿ ವರ್ಲ್ಡ್ಲಿ ಅಫೇರ್ಸಲ್ಲಿ ಲೈಕ್ ಸೈನ್ಸ್ ಆಗ್ಬೋದು, ಇಲ್ಲ ನಾವು ಜನರಲ್ಲಿ ನೋಡೋ ಹಲವು ವಿಷಯಗಳಾಗ್ಬೋದು, ನಾವೆಲ್ಲರೂ ಗೋತ್ರು ಮಾಡೋ ವಿಷಯಗಳಲ್ಲಿ ತುಂಬ ಡೀಪಾಗಿರೋರನ್ನ ಗೃಹಸ್ಥ ಅಂತ ಹೇಳ್ತಾರೆ ಸಂಸ್ಕೃತಲ್ಲಿ. ನಮ್ಮೊಳಗೆ ಡೀಪಾಗಿ ಟ್ರಾವೆಲ್ ಮಾಡಿ ನಮ್ಮ ಕೋರ್ ಬೀಯಿಂಗ್ನ ಕಂಡುಹಿಡಿಯೋಕ್ಕೆ ಎಫರ್ಟ್ ಹಾಕ್ತಾರಲ್ಲ, ಅವರ ಕೋರ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋರನ್ನ ಸನ್ಯಾಸಿ ಅಂತ ಹೇಳ್ತಾರೆ. ವಾವ್, ಹಾಗಾದರೆ ನಾನು ಸನ್ಯಾಸಿ. ಜನರಲ್ಲಿ ಸೈನ್ಸ್ ಅಂತ ತಗೊಂಡ್ರೆ ಸೈನ್ಸ್ ನಾವು ಹೇಗೆ ಕಲ್ತ್ಕೊಂಡ್ವಿ, ಪ್ರಪಂಚದಲ್ಲಿ ಏನೆಲ್ಲ ನಡೀತಿದೆ, ಇದು ಯಾಕೆ ಈ ರೀತಿ ಆಗ್ತಿದೆ ಅನ್ನೋ ಕಾರಣಗಳನ್ನ ಡಿಕೋಡ್ ಮಾಡಿ ಇದೇ ಸೈನ್ಸ್ ಅಂತ. ಸೊ ಸೈನ್ಸ್ನ ಪ್ರಕಾರ ಯಾವುದೂ ಆಗಿಲ್ಲ, ಆದರೆ ನಡೆದಿರೋ ವಿಷಯಗಳಿಂದ ನಾವು ಅರ್ಥ ಮಾಡ್ಕೊಂಡಿರೋದೇ ಸೈನ್ಸ್ ಅನ್ನೋ ವಿಷಯ. ರಿಲಿಜನ್ ಅಂತ ನೋಡಿದ್ರೆ ಅದೊಂದು ಡಿವೈನ್ ಫೀಲಿಂಗ್. ಅದರಲ್ಲಿ ಲವ್ನೇ ಇವರು ಒಂದು ಇಂಟರ್ನ್ಯಾಷನಲ್ ನ್ಯಾಚುರಲ್ ರಿಲಿಜನ್ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಯೋಗ ಆಗ್ಬೋದು, ಮೆಡಿಟೇಷನ್ ಆಗ್ಬೋದು, ಇಲ್ಲ ಸ್ಪಿರಿಚುಯಾಲಿಟಿ ಸೈಡಲ್ಲಿರ್ಬೋದು, ಇಲ್ಲ ಪ್ರೇಯರ್ಸ್ ಆಗ್ಬೋದು, ಯಾವುದನ್ನು ತಗೊಂಡ್ರು ಎಂಡ್ ಆಫ್ ದ ಡೇ ಅದು ಯಾಕೆ ಬರುತ್ತೆ ಅಂದರೆ ಈಗೋಲೆಸ್ನೆಸ್,
ಅಂದರೆ ನಾನು ಅನ್ನೋ ಒಂದು ವಿಷಯ ಇಲ್ಲದೆ ಇರೋಕ್ಕೆ ಈ ಒಂದು ಪ್ರಾಸೆಸ್ ಅಂತ ಹೇಳ್ತಿದ್ದಾರೆ. ಆದರೆ ಇದು ಸಿಂಪಲ್ಲಾಗಿ ನ್ಯಾಚುರಲ್ಲಾಗಿ ಎಲ್ಲಿ ನಡೆಯುತ್ತೆ ಅಂದರೆ ನಾವು ಲವ್ ಮಾಡುವಾಗ, ನಾವು ಒಬ್ಬರನ್ನ ಹೆಚ್ಚಾಗಿ ಲವ್ ಮಾಡ್ತಿದ್ದೀವಿ ಅಂದರೆ ಒಬ್ಬರನ್ನ ಅಂತಲ್ಲ, ಜನರಲಿ ಲವ್ ಟುವರ್ಡ್ಸ್ ನೇಚರ್ ಆಗಿರ್ಬೋದು, ಲವ್ ಟುವರ್ಡ್ಸ್ ಪೀಪಲ್ ಆಗಿರ್ಬೋದು, ಯಾರಾಗಿದ್ದರೂ ಅದು ಕಂಪ್ಲೀಟ್ ಲವ್ ಅಂತ ಬರೋವಾಗ ನಾನು ಅನ್ನೋ ವಿಷಯ ಇರಲ್ಲ. ಇನ್ಮೇಲೆ ನಿನಗೋಸ್ಕರ ನಾನು ಇದನ್ನು ಮಾಡ್ತೀನಿ, ಆ ಗಿಡಕ್ಕೋಸ್ಕರ ಈ ರೀತಿ ಮಾಡ್ತೀನಿ, ನಮ್ಮ ಸುತ್ತ ಇರೋ ಪ್ರಪಂಚಕ್ಕೋಸ್ಕರ ಇಷ್ಟೆಲ್ಲ ವಿಷಯಗಳನ್ನ ಮಾಡೋವಾಗ ನಾನು ಅನ್ನೋದನ್ನು ಕಳ್ಕೊಳ್ತೀವಿ. ಸೊ ಇರೋದ್ರಲ್ಲೇ ಬಿಗ್ಗೆಸ್ಟ್ ರಿಲಿಜನ್ ಏನು ಅಂದರೆ ಅದು ಪ್ರೀತಿನೇ ಅಂತ ಹೇಳ್ತಿದ್ದಾರೆ. ಸರಿ, ಅದಕ್ಕೂ ಮೇಲ್ ಆ್ಯಂಡ್ ಫೀಮೇಲ್ಗೂ ಏನು ಸಂಬಂಧ ಅಂದರೆ ಇವರು ಲವ್ ಅನ್ನೋ ಆ ವಿಷಯನ ಮೋಸ್ಟಾಗಿ ಫೆಮಿನಿನ್ ಸೈಡ್ ಅಂತ ಟ್ರೀಟ್ ಮಾಡ್ತಿದ್ದಾರೆ. ಒಬ್ಬ ಮಸ್ಕ್ಯುಲಿನ್ ಸೈಡ್ಗೆ ಲವ್ ಅನ್ನೋದು ಮೋರ್ ಆಫ್ ಫಿಸಿಕಲ್ ನೆಸೆಸಿಟಿ ಆಗೇ ಇರುತ್ತೆ. ಆದರೆ ಆ ಫೆಮಿನಿನ್ ಸೈಡ್ ಇರೋರಿಗೆ ಲವ್ ಈಸ್ ಬಿಯಾಂಡ್ ಎವ್ರಿಥಿಂಗ್, ಎಲ್ಲದಕ್ಕೂ ಬೇಸ್ ಲವ್ವೇ ಆಗಿರುತ್ತೆ. ಅವರು ಕುಕ್ಕಿಂಗ್ ಮಾಡೋದ್ರಿಂದ ಶುರು ಮಾಡಿ, ಇಲ್ಲ ಯಾವುದಾದ್ರೂ ಒಂದು ವಿಷಯದಲ್ಲಿ, ಇಲ್ಲ ಟ್ರಾವೆಲಲ್ಲಿ, ಹೀಗೆ ಎಲ್ಲದರಲ್ಲೂ ಲವ್ ಇರೋವಾಗ ಆರ್ಡಿನರಿ ಲೈಫ್ ಸಹ ಎಕ್ಸ್ಟ್ರಾಡಿನರಿ ಆಗಿರುತ್ತಂತೆ. ಸೊ ಲವ್ ಅಂತ ಡೀಪ್ ಡೌನ್ ಬರೋವಾಗ ಇವರು ಏನು ಹೇಳ್ತಿದ್ದಾರೆ ಅಂದರೆ ಒಂದು ಸೀಡ್ ಇದೆ, ಅದು ಬೆಳೆದು ದೊಡ್ಡ ಮರ ಆಗೋ ಎಲ್ಲ ಕೆಪಾಸಿಟಿನೂ ಇದೆ. ಆದರೆ 2 ಸೀಡ್ಸ್ಗೆ ಖಂಡಿತ ಸೇರೋಕ್ಕಾಗಲ್ಲ. ಸೊ ಆ ಸೀಡ್ ಓಪನ್ ಅಪ್ ಆಗಿ ಹೂ ಬೆಳೆದು ಮರ ಆಗಿದ ಮೇಲೇ ಇಟ್ ಕ್ಯಾನ್ ರಿಲೇಟ್. ಅಂದರೆ ನೀವು ಒಬ್ಬರನ್ನ ಮೀಟ್ ಮಾಡ್ತೀರಾ, ಅವ್ರ ಜೊತೆ ರಿಲೇಟ್ ಆಗಬೇಕಂದ್ರೆ ಮೊದಲು ನಾವು ನೋಡುವಾಗ ಪೆರಿಫೆರೀಸ್ ಮಾತ್ರನೇ ಮೀಟ್ ಆಗುತ್ತೆ, ನಂತರನೇ ಸ್ವಲ್ಪ ಸ್ವಲ್ಪ ನಮ್ಮ ಕೋರ್ಸ್ ಮೀಟ್ ಆಗುತ್ತಂತೆ. ಸೊ ನೀವು ಒಬ್ಬರ ಕೋರ್ನ ನೋಡಬೇಕು ಅಂದರೆ ಅವರು ನಿಮ್ಮ ಕೋರ್ನ ನೋಡಬೇಕು, ಅದಕ್ಕೆ ನೀವು ಓಪನ್ ಅಪ್ ಆಗಬೇಕು. ಸೊ ಇಬ್ಬರು ಒಂದಾಗ್ತಿದ್ದಾರೆ ಅಂದರೆ ಆ ಪೆರಿಫೆರಿ ಮೀರಿ, ಪೆರಿ ಅಲ್ಲ, ಪೆರಿಫೆರಿ ಅಂದರೆ ಔಟರ್ ಲಿಮಿಟ್ನ ಮೀರಿ ಒಳಗೆ ಇರೋ ಆ ಕೋರ್ ಮೀಟ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಜನರಲಿ ಫೀಮೇಲ್ಸ್ ಹೆಚ್ಚಾಗಿ ಇದು ಯಾಕೆ ಈ ರೀತಿ ಇದೆ, ಅದು ಯಾಕೆ ಆ ರೀತಿ ಇದೆ ಅನ್ನೋ ಲಾಜಿಕಲ್ ವಿಷಯಕ್ಕೆ ಹೋಗದೇ ಇರೋದ್ರಿಂದ ಅವ್ರಿಗೆ ಎಲ್ಲನೂ ನೋಡೋಕ್ಕೆ ತುಂಬ ಆಶ್ಚರ್ಯಕರವಾಗಿರುತ್ತಂತೆ. ವೇರ್ ಆಸ್ ಮೆನ್ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಆಸೆ ಪಡೋದ್ರಿಂದ ಒಂದು ಪಾಯಿಂಟ್ನ ನಂತರ ಅದೆಲ್ಲ ತುಂಬ ಸಾಧಾರಣ ಆಗಿಬಿಡುತ್ತಂತೆ. ಹೆಚ್ಚಾಗಿ ನಾಲೆಡ್ಜ್ ಡೆವಲಪ್ ಆಗೋದ್ರಿಂದ ಮೆನ್ಸ್ ಅವರ ಹಾರ್ಟ್ನ ಜೊತೆ ಕನೆಕ್ಷನ್ ಸ್ವಲ್ಪ ಮಿಸ್ ಮಾಡ್ಕೊಳ್ತಿರ್ತಾರೆ. ತುಂಬ ಟೈಮ್ಸಲ್ಲಿ ವಿಮೆನ್ಸ್ ನಾವು ಹುಡುಗರ ಹಾಗೆ ತುಂಬ ಸ್ಟ್ರಾಂಗ್, ತುಂಬ ಈಕ್ವಲ್, ಇಲ್ಲ ಅವ್ರಿಗಿಂತ ಮೋರ್ ಪವರ್ಫುಲ್ ಅಂತ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ವಿಮೆನ್ ಸಹ ಮೆನ್ನ ಹಾಗೆ ಆಗಿಬಿಡ್ತಾರೆ. ಹಾಗಾದರೆ ಹೇಗೆ ಈ ಪ್ರಪಂಚಕ್ಕೆ ಕರೆಕ್ಟಾಗಿರುತ್ತೆ? ಈ ಪ್ರಪಂಚಕ್ಕೆ ಹೆಚ್ಚಾಗಿ ಬೇಕಿರೋದು ವಿಮೆನ್ನ ಆ ಸಾಫ್ಟ್ನೆಸ್ಸೇ. ನಮ್ಮ ಹತ್ರ ಎಲ್ಲನೂ ಇರ್ಬೋದು, ಆದರೆ ಎಂಡ್ ಆಫ್ ದ ಡೇ ನಮ್ಮ ಹತ್ರ ಯಾರಾದರೂ ಪ್ರೀತಿಯಿಂದ ಮಾತಾಡಿದ್ರೇ ತಾನೇ ಅದು ತುಂಬ ಫುಲ್ಫಿಲ್ಲಿಂಗ್ ಆಗಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಂದ ಬಂದ ತಕ್ಷಣ ಮನೆಗೆ ಬಂದ ಕೂಡಲೇ ಮೊದಲು ಹುಡ್ಕೋದು ಅಮ್ಮನ ತಾನೇ. ಅಪ್ಪ ಅಲ್ಲೇ ಇದ್ರೂ ಅಮ್ಮ ಎಲ್ಲಪ್ಪ ಅಂತಾನೆ ಕೇಳಿರ್ತೀವಿ. ಸೊ ಲಾಜಿಕ್ ಆದ ವಿಷಯಗಳು ಮತ್ತು ಹಾರ್ಟ್ಗೂ ಫೈಟ್ ಬರೋವಾಗ ಯಾಕೆ ಹಾರ್ಟ್ ವಿನ್ ಆಗದೆ ಲಾಜಿಕ್ ವಿನ್ ಆಗ್ತಿದೆ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲವನ್ನ ಅದನ್ನು ಇಕ್ಕಿನೇ ಡಿಸೈನ್ ಮಾಡಿದ್ದೀವಿ. ಅಂದರೆ ಮ್ಯಾಥ್ಸ್, ಸೈನ್ಸ್ ಇದೆಲ್ಲ ಲಾಜಿಕಲ್. ಕೋರ್ಟಲ್ಲಿರೋ ಲಾಸ್ ಆಗ್ಬೋದು. ಈ ಎಂಟೈರ್ ಪ್ರಪಂಚನೇ ಇನಿಷಿಯಲಿ ಮೇಲ್ ಡಾಮಿನೇಷನ್ನೇ ಹೆಚ್ಚಾಗಿತ್ತು ಅನ್ನೋದ್ರಿಂದ ಎಲ್ಲವನ್ನ ಅದರ ಬೇಸ್ ಮೇಲೇ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋವಾಗ ಹೇಗೆ ನಾವು ಆ ಜಾಗದಲ್ಲಿ ಹಾರ್ಟಿಂದ ಒಂದು ಡಿಸಿಷನ್ ಮೇಕ್ ಮಾಡೋಕ್ಕಾಗುತ್ತೆ? ಸೊ ಈ ಪ್ಲೇಸಲ್ಲಿ ಹಾರ್ಟ್ ಸೋತೋಗುತ್ತೆ. ಆದರೆ ಈ ಒಂದು ವಾರಲ್ಲಿ ಹೆಚ್ಚು ವಿಮೆನ್ಸ್ ಚೇಂಜ್ ಆಗಿ ಮೆನ್ ಜೊತೆ ಕಾಂಪೀಟ್ ಮಾಡಬೇಕು, ಪ್ರೂವ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ವಿ ವಿಲ್ ಲೂಸ್ ಮೋರ್ ವಿಮೆನ್. ಆ ಒಂದು ಫೆಮಿನಿನ್ ಫೀಲ್ನ ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ನೀವೊಂದು ಪೊಯೆಟ್, ಒಂದು ಒಳ್ಳೆ ಮೂವಿ ಮಾಡಬೇಕು, ನಾನು ಈ ಪ್ರಪಂಚದಲ್ಲಿ ಹೀಗೆಲ್ಲ ಮಾಡಬೇಕು, ಏನೋ ಒಂದು ಅಚೀವ್ ಮಾಡಬೇಕು ಅಂತ ಆಸೆ ಪಡೋರು ದಯವಿಟ್ಟು ಲವ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಯಾಕೆ ಅಂತ ನೋಡಿದ್ರೆ ಲವ್ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಯು ವಿಲ್ ಬಿ ಇನ್ ದ ಪ್ರೆಸೆಂಟ್, ನೀವು ಸ್ಯಾಟಿಸ್ಫೈಡ್ ಆಗಿರ್ತೀರಾ ಅಂತೆ. ಇಷ್ಟು ಸಾಕಲ್ವ ಲೈಫಲ್ಲಿ, ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕು ಅನ್ನೋ ಲೆವೆಲ್ಗೆ ಅಷ್ಟೊಂದು ನೆಮ್ಮದಿ ಬರುತ್ತಂತೆ. ಯಾಕಂದರೆ ನಾವು ಅದೆಲ್ಲ ಮಾಡಬೇಕು ಅಂತ ಆಸೆ ಪಟ್ಟರೆ ಅದೆಲ್ಲ ಮಾಡೋದ್ರಿಂದ ನಮಗೆ ಏನು ಸಿಗುತ್ತೆ? ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಸಂತೋಷ ನಮ್ಮಲ್ಲಿ ಸಿಗುತ್ತೆ ಅಲ್ವಾ? ಆ ತೃಪ್ತಿ ಹೆಚ್ಚಾಗಿ ಲವ್ ಮಾಡುವಾಗ ಆ ಸ್ಯಾಟಿಸ್ಫ್ಯಾಕ್ಷನ್ ಆಲ್ರೆಡಿ ಇರುತ್ತಂತೆ. ಈ ಮೂಮೆಂಟ್ ಇದೇ ಸಾಕಲ್ವಾ, ಲೈಫಲ್ಲಿ ಇದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕು ಅನ್ನೋ ರೀತಿ ಇರುತ್ತಂತೆ. ಮತ್ತು ಫುಲ್ ಆ್ಯಂಡ್ ಫುಲ್ ಲವ್ವೇ ಬೇಕಾ, ಲಾಜಿಕೆ ಬೇಡವಾ ಅಂದರೆ ಅದಕ್ಕೆ ಒಂದು ಚಿಕ್ಕ ಕತೆ ಹೇಳಿದರು. ಒಂದು ದೇವಸ್ಥಾನದ ಆಚೆ ಇಬ್ಬರು ಬೆಗ್ಗರ್ಸ್ ಇದ್ದಾರೆ. ಅವರಿಬ್ಬರಲ್ಲಿ ಒಬ್ರಿಗೆ ಕಣ್ಣು ಕಾಣಿಸಲ್ಲ, ಇನ್ನೊಬ್ರಿಗೆ ನಡೆಯೋಕ್ಕಾಗಲ್ಲ.
ಹೀಗಿರೋವಾಗ ಅಲ್ಲಿ ನಿಯರ್ ಬೈ ಫೈರ್ ಆಕ್ಸಿಡೆಂಟ್ ಆಯಿತು. ಕಣ್ಣು ಕಾಣಿಸೋರ್ಗೆ ಓಡೋಕ್ಕಾಗೋರ್ಗೆ ಅದನ್ನು ನೋಡೋಕ್ಕಾಗಲ್ಲ. ಈ ರೀತಿಯ ಕನ್ಫ್ಯೂಷನ್ ಇರೋದ್ರಿಂದ ಅವರಿಬ್ಬರು ಸೇರಿ ಅವರಿಬ್ಬರ ಹೆಲ್ಪಿಂದ ಎಸ್ಕೇಪ್ ಆಗ್ತಾರೆ. ಸೊ ಫುಲ್ ಆ್ಯಂಡ್ ಫುಲ್ ಲಾಜಿಕ್ಕಿಂದ ಲೈಫ್ನ ರನ್ ಮಾಡೋದು ಕಷ್ಟ. ಅದೇ ರೀತಿ ಮನಸ್ಸಿಂದ ಕೆಲವು ವಿಷಯಗಳನ್ನ ಮಾಡಬೇಕು ಅಂದ್ಕೊಳ್ತೀವಿ, ಆದರೆ ಎಲ್ಲಿ ಯಾರಿಗೋಸ್ಕರ ಮಾಡ್ತೀವಿ ಅನ್ನೋದು ಗೊತ್ತಾಗದೇ ಇರೋದ್ರಿಂದ ಲವ್ ಆ್ಯಂಡ್ ಲಾಜಿಕ್ ಎರಡರ ಮಿಕ್ಸ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಹುಡುಗ ಹುಡುಗಿ ಅನ್ನೋ ಬಯಾಲಜಿಕಲ್ ಡಿಫ್ರೆನ್ಸ್ನೆಲ್ಲ ಮೀರಿ ನಮ್ಮೊಳಗೆ ಕೋರಾದ ಒಂದು ವಿಷಯ ಇದೆ, ಅದೇ ನಿಜ. ಈ ಕಾನ್ಷಿಯಸ್ನೆಸ್ ಅಂತಾರಲ್ಲ, ಅದಕ್ಕೆ ಮೇಲ್ ಫಿಮೇಲ್ ಅನ್ನೋ ಯಾವ ಡಿಫ್ರೆನ್ಸ್ನೂ ಇಲ್ಲ. ಸೊ ಎಲ್ಲರಲ್ಲೂ ನನ್ನ ಮನಸ್ಸು ಹೇಳೋ ವಿಷಯನ ಕೇಳಬೇಕು ಅನ್ನೋ ಆಸೆನೂ ಇರುತ್ತೆ. ಇವೆರಡರ ಮಿಕ್ಸ್ಚರ್ ಆಗಿ ಹೇಗೆ ಲೈಫ್ನ ರನ್ ಮಾಡ್ತೀವೋ ಅದೇ ಒಂದು ಬ್ಯೂಟಿಫುಲ್ ಆದ ವಿಷಯ ಅಂತ ಹೇಳಿದ್ದಾರೆ. ಸೊ ಇವರು ಆ ಲಾಜಿಕ್ ಅನ್ನೋ ವಿಷಯಕ್ಕೆ ಯಾಕೆ ಕಾಲಿಲ್ಲ ಅಂತ ಹೇಳಿದ್ರು ಅಂದರೆ, ಅದಕ್ಕೆ ಕಣ್ಣು ಚೆನ್ನಾಗಿ ಕಾಣುತ್ತೆ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಗೊತ್ತು, ಆದರೆ ಇಟ್ ವಿಲ್ ನಾಟ್ ಟ್ರಾವೆಲ್ ಸೋ ಲಾಂಗ್ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಈ ಹಾರ್ಟ್ಗೆ ಕಣ್ಣು ಕಾಣಿಸಲ್ಲ. ಹೇಳ್ತಾರಲ್ಲ ಪ್ರೀತಿಗೆ ಕಣ್ಣಿಲ್ಲ ಅಂತ, ಅದು ಎಲ್ಲಿ ಬೇಕಾದರೂ ಕಣ್ಣು ಮುಚ್ಕೊಂಡು ಓಡುತ್ತೆ. ಸೊ ಇವರಿಬ್ಬರ ಪಕ್ಕಾ ಕಾಂಬಿನೇಷನ್ ಇದ್ದರೆ ಲೈಫ್ ಸೂಪರಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ತುಂಬ ಸಿಂಪಲ್ಲಾಗಿ ಈ ಲಾಜಿಕ್ ಆ್ಯಂಡ್ ಹಾರ್ಟ್ಗೆ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ನಾವೆಲ್ಲ ಕತ್ತೆ ಥರ ಬೆಳೆದ ಮೇಲೆ ಕೂಡ ನಮಗೆ ತಿನ್ನೋಕ್ಕೆ ಬರಲ್ವಾ, ಟೈಮ್ಗೆ ಹೊರಡೋಕ್ಕೆ ಬರಲ್ವಾ, ಇದೆಲ್ಲ ಗೊತ್ತಿದ್ರೂ ಯಾಕೆ ನಮ್ಮ ಅಪ್ಪ ಅಮ್ಮ ಎಲ್ಲ ಡೈಲಿ ತಿನ್ನಿಸ್ಬೇಕು, ಯಾಕೆ ಅಪ್ಪ ಹೊರಗೆಯಿಂದ ಏನೋ ತಿಂಡಿ ತಗೊಂಡು ಬಂದು ಕೊಡಬೇಕು, ಯಾಕೆ ಲವ್ವಿಂದ ಈ ವಿಷಯಗಳನ್ನ ಮಾಡಬೇಕು? ಅದಕ್ಕೆ ಲಾಜಿಕ್ಕೇ ಇಲ್ಲ. ಅವನಿಗೇನು ತಿನ್ನೋಕ್ಕೆ ಗೊತ್ತಿಲ್ವಾ ಅಂತೆಲ್ಲ ಯಾರೂ ಕೇಳಲ್ಲ. ಅದರಲ್ಲಿ ಒಂದು ರೀತಿಯ ಲವ್ ಇದೆ, ಅದೇ ಇಟ್ಸ್ ಬಿಯಾಂಡ್ ರೀಸನಿಂಗ್. ಯಾಕೆ ಅದನ್ನು ಮಾಡ್ತಿದ್ದೀವಿ ಅನ್ನೋದನ್ನು ಮೀರಿ ಅದನ್ನು ಮಾಡಬೇಕು ಅಂತ ಅನಿಸೋ ಫೀಲಿಂಗ್ಗೆ. ಸೊ ಇವರು ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮೊಳಗೆ ಇರೋ ಆ ಫೆಮಿನಿನ್ ಕ್ವಾಲಿಟೀಸ್ ಖಂಡಿತ ಇದು ಎಲ್ಲರಲ್ಲೂ ಇರುತ್ತೆ. ಎಲ್ಲರ ಹಾರ್ಟ್ ಸಹ ಒಂದು ವ್ಯಾಲಿ ಹಾಗೇನೆ. ಅದರಲ್ಲಿ ಹೆಚ್ಚಾಗಿ ಲವ್ನ ಪೋರ್ ಮಾಡಿದ್ರೆ ಅದು ಸೂಪರಾಗಿ ಬ್ಲೂಮ್ ಆಗುತ್ತೆ. ಈ ಪ್ರಪಂಚನೇ ತುಂಬ ಸುಂದರವಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನು ಮೀರಿ ಹುಡುಗಿಯರ ಮನಸ್ಸನ್ನು ಡೀಪ್ ಡೈವ್ ಮಾಡಿ ತಿಳ್ಕೊಳ್ಬೇಕು ಅಂತ ಆಸೆ ಪಟ್ಟರೆ ಲೈಫಲ್ಲಿ ತುಂಬ ವಿಷಯಗಳು ಮಿಸ್ಟರಿಯಾಗಿದ್ರೇ ಸೂಪರಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮಿಸ್ ಮಾಡದೆ ಪುಷ್ಪ ಪ್ರಸಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಿನಾನ್ಷಿಯಲ್ ವಿಷಯದಲ್ಲಿ ನಾವು ಲಾಜಿಕ್ಕಾಗಿ ಥಿಂಕ್ ಮಾಡಬೇಕಾದ ಐಡಿಯಾಸ್ನ ತಿಳ್ಕೊಳ್ಳೋಕ್ಕೆ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬುಕ್ನ ಚಾಪ್ಟರ್ ವೈಸ್ ವೀಡಿಯೋಸ್ ಮಾಡ್ತಿದ್ದೀನಿ. ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಮಿಸ್ ಮಾಡದೆ ನೋಡಿ. ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.